ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಈಗಾಗಲೇ ಗುದ್ದಾಟ ಕೂಡ ಆರಂಭವಾಗಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ 5 ವರ್ಷ ನಾನು ಸಿಎಂ ಆಗಿ ಇದ್ದೇ ಇರ್ತೀನಿ ಅನ್ನುವಂಥ ಮಾತುಗಳು ಒಂದು ಕಡೆ ಕೇಳ್ತಾ ಇದ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ 2 ವರ್ಷ ಆಗಿದೆ, ಇನ್ನು ಮುಂದೆ ನಾನು ಸಿಎಂ ಆಗ್ಬೇಕಂತೇಳಿ ಈಗಾಗಲೇ ಸಾಕಷ್ಟು ಫೈಟ್ ಕೂಡ ಮಾಡ್ತಾ ಇದ್ದಾರೆ. ಒಂದು ಲಾಬಿ ಕೂಡ ಈಗ ನಡೀತಾ ಇದೆ. ಇನ್ನು ಇದೇ ವಿಚಾರ ಸಂಬಂಧಪಟ್ಟಂಗೆ ಹುಲಿಗೆಮ್ಮ ದೇವಿಯು ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಈಗಾಗಲೇ ದೈವವಾಣಿಯು ಕೂಡ ಈಗ ಗದಗದಲ್ಲಿ ಕೂಡ ನುಡಿದಿರುವಂಥದ್ದು. ಯಾಕಂದ್ರೆ ಬೈಲಮ್ಮ ದೇವಿ ಅವರು ಸಹ ಬೈಲಮ್ಮ ಅಂತಕ್ಕಂಥ ಏನು ಹುಲಿಗೆಮ್ಮ ದೇವಿಯ ಆರಾಧಕರಾಗಿರ್ತಂಥ ಅವರು ಸಹ ದೇವಿಯ ಬಳಿ ಒಂದು ಮೊರೆಯನ್ನು ಇಟ್ಟಿದ್ರು. ಆ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಈಗ ಮತ್ತೆ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಭವಿಷ್ಯವನ್ನ ಈಗಾಗಲೇ ನುಡಿದಿದ್ದಾರೆ. ಅವರನ್ನ ಮಾತನಾಡ್ತಾ ಹೋಗೋಣ. ಬೈಲಮ್ಮ ಅವರೇ, ಈಗ ನೀವು ಕೂಡ ಹುಲಿಗೆಮ್ಮ ದೇವಿಯ ಆರಾಧಕರು, ಇವತ್ತು ಏನೆಲ್ಲ ಭವಿಷ್ಯವನ್ನ ನುಡಿದಿದ್ದಾರೆ ದೇವಿ ಅಂತ? ಈಗ ಹುಲಿಗೆಮ್ಮ ದೇವಿ ನೀವೇನು ಚಿಂತೆ ಮಾಡಬೇಡ್ರಪ್ಪ, ಆಯ್ತು ನಿಮ್ಮ ವಾಣಿ ನುಡ್ಸಾಳ, ನೀವು ಆರಿಸಿ ಬರ್ತೀರಿ, ನೀವೇನು ಚಿಂತೆ ಮಾಡಬೇಡ್ರಿ, ನೀವೇನು ಹೆದರ್ಬೇಡ್ರಿ, ನೀವು ಆರಿಸಿ ಬರ್ತಾರೆ ಶಿವಕುಮಾರ್ಜಿ. ನೀವೇನು ಹೆದರಕ್ಕೆ ಹೋಗ್ಬೇಡ್ರಿ, ಇದು ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಸಿದ್ದರಾಮಯ್ಯ ನೀವು ಅಣ್ಣ ತಮ್ಮ ಆಗಿ ನಡ್ಕೊಂಡಿರಿ, ಅವ್ರ ಅಣ್ಣ ತಮ್ಮ ಹಾಗೆ ನೀನು ಬಿಟ್ಟು ಕೊಡ್ತಾನ, ಹಾಗೆ ಅವನಂತೆಲ್ಲ ಕಬಿಟ್ಟು ಬುದ್ಧಿಲ್ಲ, ನಿನ್ನಂತೇಲಿನಿಲ್ಲ ಅವನಂತೇಲಿನಿಲ್ಲ. ನೀವೇನು ಚಿಂತೆ ಮಾಡಬೇಡ್ರಿ, ಹೆದರ್ಬೇಡ್ರಿ. ಇಲ್ಲ ತಿಂಗಳ ಒಳಗಾಗಿ ಇಲ್ಲಿ 2.5 ತಿಂಗಳು ಹೊಡೆದನ್ನ ಒಳಗಾಗಲಿ ಹೊರಗಾರ ಆಗಲಿ ನೀವು ಆರಿಸಿ ಬರ್ತೀರಿ ಶಿವಕುಮಾರಿ. ನೀವೇನು ಹೆದರಬೇಡ, ಚಿಂತೆ ಮಾಡಬೇಡ, ಏನಿದ್ದು ಆ ಕಾಮನಿನ ಕಾಯ್ತಾಳೆ, ನೀನು ಬಂದು ನಿಲ್ತಾಳೆ ಹಿಂದೆ. ಈಗ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಸಿಎಂ ಆಗಿದ್ದಾರೆ. ಜೊತೆಗೆ ಈಗ ಮತ್ತೆ ಈಗ ನೀವು ಹೇಳ್ತೀರಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ 2 ವರ್ಷ ಮುಂದುವರಿತಾರೆ ಅಂತೇಳಿ, ಯಾವ ರೀತಿ ದೇವಿ ಸೂಚನೆಯನ್ನು ಕೊಟ್ಟಲು ಅಂತ? ಈಗ ದೇವಿ ಸೂಚನೆ ಕೊಟ್ಟಕ್ಕನ್ನಕ್ಕೇನು ಈ ಸರಿ ಅವನ ಸಿ ಎಮ್ ಅಕ್ಕನ ಯಾರು ಈ ಶಿವಕುಮಾರಿ. ಈಗ ಅವ್ರ ಅಣ್ಣ ತಮ್ಮ ನಡ್ಕೊಂಡಾರ. 2.5 ವರ್ಷ ನಾ ಮಾಡಿನಪ್ಪ, ಇನ್ನು 2 ವರ್ಷ ನೀ ಏನು ಚಿಂತೆ ಮಾಡಬೇಡ, ನಾ ಬಿಟ್ಟು ಕೊಡ್ತೀನಿ ಅಂತೇಳಿ ಅವರ ಮಾತಾಡ್ಕೊಂಡು ಬಿಡ್ತಾರೆ. ಏನು ತೊಂದರೆ ಆಗೋದಿಲ್ಲ, ಏನು ಹೆದರಬೇಡ್ರಿ. ಈಗ ಬೇಕಾದ್ರೆ ನಾ ಮಾಡ್ತೀನಿ, ನೀ ಮಾಡ್ತೀನಿ, ನಾ ಹಾಕಿನಿ ಯಾಕಂದ್ರೆ ಯಾರು ಆಗೋದು ಸುಳ್ಳು. ಈಗೇನು ಶಿವಕುಮಾರ್ನ ಆಗೋದು, ಇದಕ್ಕೆ ಹೆಚ್ಚಿಂದೇನೂ ಇಲ್ಲ. ನನಗೆ ಕೊಡ ಎತ್ತಿದ್ರೆ ಆಕೆ ಹಾಕೈತಂತನ ಗದ್ದಿಗೆ ಹಾಕ್ಯಾಳ, ಹಾಕೈತಂತನ ಎತ್ತ ಚಕ ಚಕ ಏನಪ್ಪ, ಮತ್ತು ಇದಕ್ಕೆ ಹೆಚ್ಚಿಂದೇನಿಲ್ಲ. ಆಕೆ ನುಡಿದ್ದು ನುಡಿ ಆಕೆ ಮಾತ್ರ ನಮಗೆ ನುಡಿ ಕೊಟ್ಟದ್ದು ಅದು ಎಂದೂ ಸುಳ್ಳಾಗೋದಿಲ್ಲ. ಏನು ನೀ ಏನು ಚಿಂತೆ ಮಾಡಬೇಡ ನನ್ನ ಮಗನ, ಹೆದರಬೇಡ. ನೀನು ಶಿವಕುಮಾರನ ರಾಜಕೀಯ ಆಳೋದು ಈಗ ಇಲ್ಲಿ 2.5 ವರ್ಷ ಈಗ ಅವಾಗ ಬರೋದು ಅವಂದ ಎಲ್ಲ ಸಿದ್ದರಾಮಯ್ಯ ಬಿಟ್ಟು ಕೊಡ್ತಾನೆ. ಅಣ್ಣ ತಮ್ಮಾಗಿ ನಡ್ಕೊಂಡ್ರ ಅವ್ರೇನು ಹೊಟ್ಟೆ ಕಬಿಟ್ಟಿಲ್ಲ, ಸಿದ್ದರಾಮಯ್ಯನೂ ಕಬಿಟ್ಟಿಲ್ಲ, ಇವಿಗೂ ಕಬಿಟ್ಟಿಲ್ಲ. ಇಬ್ಬರು ಅಣ್ಣ ತಮ್ಮಾಗಿ ಸೇಮ್ ನಡ್ಕೊಂಡಾರ. ಈಗ 2.5 ವರ್ಷ ನಾ ಮಾಡಿನಪ್ಪ, ಇನ್ನು 2 ವರ್ಷ ನೀವು ಮಾಡ್ತಮ್ಮ ಅಂತ ಬಿಟ್ಟು ಕೊಡ್ತಾಳೆ. ಅದಕ್ಕೇನು ತಪ್ಪಿಲ್ಲ. ನೀವೇನು ಹೆದರಬೇಡ್ರಿ. ಒಟ್ಟು ಹುಲಿಗೆಮ್ಮ ನೆನೆಸಿ ನೀವು ಮುಂದೆ ಕಾಲಿಡ್ರಿ. ಶಿವಕುಮಾರ ಹುಲಿಗೆಮ್ಮ ನೆನೆಸೇ ನೀವು ಮುಂದೆ ಕಾಲಿಡಪ್ಪ, ನಿನಗೆ ಸೀಟ್ ಸಿಗುತ್ತಾ, ಎಲ್ಲ ಆಗುತ್ತಾ, ನೀವು ಮುಂದೆ ಹೊರತೀವಿ. ರಾಜಕೀಯ ನೀನು ಆಗ್ತಿದೆ. ಇನ್ನು 2.5 ವರ್ಷ ರಾಜಕೀಯ ನೀನು ಆಗ್ತೇಪ್ಪ. ನೀ ಏನು ಚಿಂತೆ ಮಾಡಬೇಡ, ಹೆದರಬೇಡ. ನಮ್ಮ ಸಿದ್ದರಾಮಯ್ಯ ಏನು ಅಂಥವಲ್ಲ. ನೀವು ಅಣ್ಣ ತಮ್ಮ ಆಗಿ ನಡ್ಕೊಂಡಿರಿ. ಆಮೇಲೆ ಏನು ಅವಳಂತೇಳಿ ಕಪಟ ಗುಣ ಇಲ್ಲ, ನಿನ್ನಂತೇಲಿಲ್ಲ ಅವನಂತೇಲಿಲ್ಲ. ಇಬ್ಬರು ಅಣ್ಣ ತಮ್ಮ ಆಗಿ ನಡ್ಕೊಂಡ್ರಿ, ನಿನಗೆ ಬಿಟ್ಟು ಕೊಡ್ತಾನೆ, ನಕ್ಕೊಂತ ಬಿಟ್ಟು ಕೊಡ್ತಾನೆ. ನೀವೇನು ಚಿಂತೆ ಮಾಡಬೇಡಿ. ಇಲ್ಲ 2 ತಿಂಗಳು ಒಳಗಾಗಲಿ ಹೊರಗಾಗಲಿ ಬಿಟ್ಟು ಕೊಡ್ತಾನೆ. ಅವನೇ ಬಿಟ್ಟು ಕೊಡ್ತಾನೆ, ಏನಿಲ್ಲ. ಅವ್ರು ಓದೋದಾರು ಈಗ ಹೊಸ ಮಂದಿ ಕಾದು ಕುಂತಾರೆ, ನಾ ಹಾಕಿನಿ ಹಾಕಿನಿ ಅಂತೇಳಿ. ಅವರು ಯಾರಿಗೆ ಕೊಡೋದಿಲ್ಲ. ಆಕೆ ಈಗ ನಾವು ಸಿ ಎಮ್ ಆಗ್ಬೇಕು, ನೀ ಸಿ ಎಮ್ ಆಗ್ಬೇಕು, ನಾ ಮುಂದುವರಿಬೇಕು, ನೀ ಮುಂದುವರಿಬೇಕಂತ ಅವ್ರೊಳಗೆ ಐತಿ. ಹೆಸರು ಹೊಡೋದು ಬೇಡ, ಹೆಸರು ಕೇಳೋದು ಬೇಡ. ಏನ ಅವರು ಈಗ ಕಾದು ಕುಂತಾರೆ. ಇವ್ರು ಇಬ್ಬರು ನಡುವೆ 3ನೇದವ ಲಾಭ ಆಗುತ್ತಿದ್ದು. ಇವರಿಬ್ಬರು ಕಚ್ಚಾಡಕತ್ತಾರ, ಆದ್ರೆ ನಾವು ಒಳಗೆ ಹೋಗ್ಕೋಬೇಕಂತೇಳಿ ನಿಂತಾರೆ. ಅವು ಯಾರು ಒಳಗೆ ಹೋಗೋದು ಆಗೋದಿಲ್ಲ. ಈಗ ನಮ್ಮ ಶಿವಕುಮಾರಿಗೆ ಆಗೋದಿದ್ದು. ಅದಕ್ಕೆ ಹೆಚ್ಚಿಂದೇನು ಹೇಳ್ಯಾರ. ಈಗ ಯಾರಿಗಾರ ನೀವು ದೈವವಾಣಿ ನೀಡಿದಾಗ ಸಂದರ್ಭದಲ್ಲಿ ಯಾರ್ಯಾರಿಗೆಲ್ಲ ಅನುಕೂಲ ಆಗಿದೆ? ಹಿಂದೆ ಯಾರು ಬಂದು ಇಂಥ ಭವಿಷ್ಯಗಳನ್ನು ಕೇಳ್ಕೊಂಡು ಹೋಗಿದ್ರ? ಹಿಂಗೆ ಎಲ್ಲರೂ ಕೇಳ್ತಾರೆ, ಒಬ್ಬರು ಅಲ್ಲ. ಈಗ ನಿಂದು ಏನೈತಿ ಈಟ ಕೇಳು, ಇಲ್ಲೊಬ್ರದ್ದು ಕೇಳಕ್ಕೆ ಹೋಗ್ಬೇಡ. ನೋಡು, ಆಕೆ ಎಲ್ಲ ಕಡೆ ಸುತ್ತಕೊಂಡು ಹಾಕಿವು, ಇಡೀ ಜಗತ್ತು ಆಳ್ವಾಕಿ. ಇಲ್ಲ ಇವರು ಅವ್ರನ್ನ ಹೋಗಬೇಡ. ಏನಪ್ಪ ಮತ್ತು ಹಿಂದಕ್ಕೆ ಈಕೆ ನಿಂತಿದ್ದಲ್ಲ ಸುಮಲತ, ಇದಕ್ಕೆ BJPಗೆ ಆಕೆ ಅವ ಆರಿಸಿ ಬಂದು. ಇಲ್ಲಿ ನಮ್ಮ ಎಚ್ ಕೆ ಪಾಟೀಲ ನರಗುಂದ ಪಾಟೀಲ ಅವ ಆರಿಸಿ ಬಂದ. ಶಶಿ ಪಾಟೀಲ ಅವ ಆರಿಸಿ ಬಂದ. ಅಯ್ಯೋ ಆವಾಗೆಲ್ಲ ನನಗಾದ್ರೆ ಒಂದ ಮನೆಯಾಗಿದ್ದಾರೆ ಹೋಗಿರ್ತೀನಿ ಅಲ್ಲಿಗೆ. ನಮ್ಮ ಅನುಲ್ ಕುಮಾರ
ಮೆಣಸಿನ್ಕಾಯಿ ಅವನಂತೂ ಅಷ್ಟು ಬಿಡ್ಕೊತಾನೆ. ಈ ರಾಜಕಾರಣ ಇವ ನಮ್ಮ ಹಾವೇರಿ ಇವಾಗ ಖಾಲಿ ಅಲ್ಲ ನೋಡು. ಅಮ್ಮ ಈಗ ನಾವು ಈಗೆಲ್ಲ ನೋಡ್ತಿದ್ದೀವಿ, ಸಾಕಷ್ಟು ಕೇಳ್ತಿದ್ದೀವಿ. ಈಗ ಏನು ಹುಲಿಗಮ್ಮ ದೇವಿಯ ಒಂದು ಆಶೀರ್ವಾದ ಈ ಬಾರಿ ಡಿ ಕೆ ಶಿವಕುಮಾರ್ ಮೇಲೆ ಐತೇನ್ರಿ? ನಿನಗೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಸೇಮ್ ಇಲ್ಲ ಸೇಮ್ ಹಾಕಾರ. ನೀ ಏನು ಚಿಂತೆ ಮಾಡಬೇಡ್ರಿ, ಹೆದರ್ಬೇಡ್ರಿ. ಏನಪ್ಪ ಹೋಗು ಮುಂದೆ ಅಲ್ಲಿ ಅವರು ತಾವು ಎದಕ್ಕೆ ಕುರ್ಚಕ್ಕೆ ಹೋಗು ಮುಂದೆ ಒಟ್ಟು ಅಮ್ಮನ ನೆನೆಸಿ ಆ ತಮ್ಮ ಮನೆ ದೇವ್ರು ಯಾವ್ದು ಅದನ್ನು ಅವ್ರಿಗೆ ಜಗಲಿ ಮೇಲೆ ನೆನೆಸಿ ಅಷ್ಟಕ್ಕೂ ಆ ಒಂದು ನಿಂಬೆಹಣ್ಣು ತೊಗೊಂಡು ಅಷ್ಟು ಪೋಟಾಕೂ ಹಚ್ಚಲ್ಲ, ಹಚ್ಚಿ ಅವ್ರ ಹನಿ ಮಗಲ್ದು ಆ ನಿಂಬೆಹಣ್ಣಿಗೆ ಹಚ್ಚಲ್ಲ, ಹಚ್ಚಿ ತನ್ನ ಕಿಸದ ಇಟ್ಕೊಂಡು ಹೋಗಣ್ಣು ಯಾವನು ಏನು ಮಿಸ್ಕೋದಲ್ಲ, ಅವಾಗ ಸಿಗತ್ತ ಆಯ್ತಪ್ಪ. ಎಸ್, ಇದೆಲ್ಲವೂ ಕೂಡ ಹುಲಿಗಮ್ಮ ದೇವಿಯ ಆರಾಧಕೆ ಆಗಿರ್ತಕ್ಕಂಥ ಬೈಲಮ್ಮ ಅವರ ಮಾತಾಗಿರುವಂಥದ್ದು. ಈ ಬಾರಿ ಮತ್ತೆ ಇನ್ನು ಮುಂದಿರ್ತಕ್ಕಂಥ 2.5 ವರ್ಷ ಡಿ ಕೆ ಶಿವಕುಮಾರ್ ಅವರೇ ಸೇಮ್ ಆಗೇ ಆಗ್ತಾರೆ ಅನ್ನುವಂಥ ಭವಿಷ್ಯವನ್ನು ಈಗಾಗಲೇ ನೋಡಿದಿರುವಂಥದ್ದು. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.